ಯಾವುದೇ ಅಂಕದ ದೇವಜರೊಂದಿಗೆ ವಾಪಸ್ ಆದ್ರು. ನಿಖಿಲ್ ಬೊಮ್ಮೇಶ್ವರ ವಾರಿಯರ್ಸ್ ತಂಡದ ಸ್ಟಾರ್ ಆಲ್ರೌಂಡರ್ 7 ಅಂಕಗಳ ನಡುವೆ ಬೋನಸ್ ಕೂಡ ಸಂದರ್ಭ. ಈ ಬಾರಿ ಅದ್ಭುತವಾದ ಒಂದು ಬ್ಯಾಕ್ ಹೋಲ್ಡ್ ರೈತಲ್ಲಿ ಗಿರೀಶ್ ಕೌಚೂರು ಮೂಲದ ಆಟಗಾರ, ಹೊಸೂರಿನ ಮೊಮ್ಮಗ. ಉತ್ತಮವಾದ ಹಿಡಿತ, ಸಂಘಟಿತ ಹೋರಾಟ. ಭರತ್, ಪವನ್, ತೇಜು ಹಾಗೆ ಸಹ ಅದ್ಭುತವಾದ ಹಿಡಿತ. ಗಣೇಶ್ ಅವರಿಂದ ಬಂದಂತಹ ಒಂದು ಉತ್ತಮವಾದ ಫಾಲೋ. ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವೇನ್ ತಿಂತೀವಿ, ಎಲ್ಲಿ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದಾನೆ. ಯಾವುದೇ ಅಂಕದ ದೇವಜರೊಂದಿಗೆ ವಾಪಸ್ ಆದ್ರು. ನಿಖಿಲ್ ಬೊಮ್ಮೇಶ್ವರ ವಾರಿಯರ್ಸ್ ತಂಡದ ಸ್ಟಾರ್ ಆಲ್ರೌಂಡರ್ 7 ಅಂಕಗಳ ನಡುವೆ ಬೋನಸ್ ಕೂಡ ಸಂದರ್ಭ. ಈ ಬಾರಿ ಅದ್ಭುತವಾದ ಒಂದು ಬ್ಯಾಕ್ ಹೋಲ್ಡ್. ಭರತ್ ಹಾಗೆ ತೇಜು ಸಹ ಅಂಕಗಳಿಂದ ಒಂದು ಅದ್ಭುತವಾದ ಹಿಡಿತ. ಈ ಒಂದು ಕ್ವಾಲಿಫೈಯರ್ ಮ್ಯಾಚ್ ಆದ ನಂತರದ ಪಂದ್ಯ ಎಲಿಮಿನೇಟರ್ ಮ್ಯಾಚ್. ಜೇಮ್ಸ್ ಬಾಯ್ಸ್ ವರ್ಸಸ್ ಶ್ರೀ ಯಕ್ಷಿ ಜೋಡೇಶ್ವರಿ ಹೊನ್ನಾವರ. 2 ತಂಡದ ನಾಯಕರು ನಿಮಗಿದು ಪ್ರಥಮ ಕರೆ. ರೈತಲ್ಲಿ ಉದಯಗೌಡ ಅದ್ಭುತವಾದ ರೈಡ್, ಲೆಫ್ಟ್ ಕಾರ್ನರ್ ನಲ್ಲಿ ಆಟಗಾರ ಅನೀಸ್ ಅವರನ್ನ ರನ್ನಿಂಗ್ ಅಂಡ್ ಟಚ್ ಮುಖೇನ ಔಟ್ ಮಾಡುವಲ್ಲಿ ಯಶಸ್ವಿಯಾಗ್ತಾ ಇದ್ದಾರೆ. ಈ ಪಂದ್ಯದ ರೆಫ್ರಿ ಆಗಿ ಸೀತಾರಾಮ್ ನಾಯ್ಕ್, ಅಂಪೈರ್ಸ್ ಪ್ರಶಾಂತ್ ದೇವಡಿಗ ಅಂಡ್ ಅಣ್ಣಯ್ಯ ಮಡಿವಾಳ್, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಶ್ರವಣ್ ಅಂಡ್ ದಯು ಬ್ಲಾಕಿಂಗ್, ಸ್ಕೋರರ್ ಆಗಿ ಸುದರ್ಶನ್ ನಾಯ್ಕ ಹೊಸೂರ್, ಕರ್ನಾಟಕ ಸ್ಟೇಟ್ ಪೊಲೀಸ್ ಹಾಗೆ ರಾಕಿ. ಮತ್ತೊಂದು ಅದ್ಭುತವಾದ ಹಿಡಿತ ಇಲ್ಲಿ ಶ್ರೀರಾಮದೂತ ಬಜರಂಗಿ ಸಾಗರ ತಂಡದ ಆಟಗಾರರಿಂದ. ಹಾಗೆ ಈ ಪಂದ್ಯದ ರಾಜೀವ್ ಕಳೆನಡಿ ಅವರು ಈ ಒಂದು ಪಂದ್ಯದ 30 ಸೆಕೆಂಡ್ ಆಪರೇಟರ್ ಆಗಿ ಕಾರ್ಯನಿರ್ವಹಿಸಿದ್ರೆ ಅವರಿಗೂ ಕೂಡ ಅಭಿನಂದನೆಗಳು. ರೈತಲ್ಲಿ ದರ್ಶನ್ ಬಲಿಷ್ಠವಾದ ಆಟಗಾರ, ಶ್ರೀರಾಮದೂತ ಬಜರಂಗಿ ಸಾಗರ ತಂಡದ ಪ್ರಮುಖ ಆಟಗಾರ. ಪ್ರತಿಷ್ಠಿತ 8 ತಂಡಗಳ ನಡುವೆ ನಡೆದಂತಹ ಕಾದಾಟದಲ್ಲಿ ಈಗಾಗಲೇ 4 ತಂಡಗಳು ಮಾತ್ರ ಈ ಒಂದು ಹಂತದಲ್ಲಿ ಉಳಿದುಕೊಂಡಿದ್ದಾವೆ. ಈಗಾಗಲೇ ಪ್ರಥಮ ಕ್ವಾಲಿಫೈಯರ್ ಮ್ಯಾಚ್. ಕೌಶಿಕ್ ಬೊಮ್ಮೇಶ್ವರ ವಾರಿಯರ್ಸ್ ತಂಡದ ಸ್ಟಾರ್ ಆಟಗಾರ ಯಾವುದೇ ಅಂಕಣದ ರೇವತಿಯ ಅಡ್ಡದಿಗೆ ವಾಪಸ್ ಆದ್ರು. ಉದಯ್ ಉತ್ತಮವಾದ ದಾಳಿ ಉದಯ್ ಅವರಿಂದ. ಈ ಸಂದರ್ಭದಲ್ಲಿ ಸ್ಕೋರ್ 4-1 ಪಂದ್ಯ ಶ್ರೀರಾಮದೂತ ಬಜರಂಗಿ ಸಾಗರ ತಂಡದ ಪರವಾಗಿ ಸಾಗಿ ಬರ್ತಾ ಇದ್ದ. ರೈತಲ್ಲಿ ಗಿರೀಶ್ ಕೌಚೂರು ಮೂಲದ ಆಟಗಾರ, ಹೊಸೂರಿನ ಮೊಮ್ಮಗ. ಉತ್ತಮವಾದ ಹಿಡಿತ, ಸಂಘಟಿತ ಹೋರಾಟ. ಭರತ್, ಪವನ್, ತೇಜು ಹಾಗೆ ಸಹ ಆಟಗಾರರಿಂದ ಅದ್ಭುತವಾದ ಟ್ಯಾಕಲ್.
+2 point. ಶ್ರೀರಾಮದೂತ ಬಜರಂಗಿ ಸಾಗರ ಫಸ್ಟ್ ಟೈಮ್ ಔಟ್. ಶ್ರೀರಾಮದೂತ ಬಜರಂಗಿ ಸಾಗರ 9-1 ಪಂದ್ಯ 8 ಅಂಕದ ಮುನ್ನಡೆಯಲ್ಲಿರುವಂತಹ ಶ್ರೀರಾಮದೂತ ಬಜರಂಗಿ ಸಾಗರ ತಂಡ ಪ್ರಥಮ ಕ್ವಾಲಿಫೈಯರ್ ಮ್ಯಾಚ್ ಇದು. ಈ ಪಂದ್ಯದಲ್ಲಿ ಜಯಶಾಲಿಯಾಗುವಂತಹ ತಂಡ ನೇರವಾಗಿ ಫೈನಲ್ ಹಂತಕ್ಕೆ ಅರ್ಹತೆ ಪಡ್ಕೊಂಡ್ರೆ, ಸೋಲುವಂತಹ ತಂಡ ಇನ್ನೊಂದು ಜೇಮ್ಸ್ ಬಾಯ್ಸ್ ಹಾಗೆ ಶ್ರೀ ಯಕ್ಷಿ ಚೌಡೇಶ್ವರಿ ಹೊನ್ನಾವರ ತಂಡ. ಈ ಎರಡು ತಂಡಗಳ ನಡುವೆ ನಡೆಯುವಂತಹ ಪಂದ್ಯದಲ್ಲಿ ಯಾವ ತಂಡ ವಿಜಯಶಾಲಿಯಾಗಿ ಬರುತ್ತೋ ಆ ತಂಡದ ವಿರುದ್ಧ ಪಂದ್ಯವನ್ನು ಆಡಬೇಕಾಗುತ್ತೆ. ರಕ್ಷಿತ್ ಪಂದ್ಯದ ಆರಂಭದಿಂದಲೂ ಕೂಡ ಲೀಗ್ ಹಂತದಲ್ಲಿ ತನ್ನದೇ ಆದ ವೈಯಕ್ತಿಕ ರೈಟ್ ಪಾಯಿಂಟ್ಸ್ ಜೊತೆಗೆ ತಂಡಕ್ಕೆ ಆಸರೆಯಾಗಿರುವಂತಹ ಈ ಬಾರಿ ಅದ್ಭುತವಾದ ಒಂದು ಡಿಫೆನ್ಸ್ ಅನ್ನು ಕೂಡ ಇಲ್ಲಿ ಗಮನಿಸಿಕೊಳ್ಳಬಹುದಾಗಿದೆ. ಭರತ್ ಸುಂದರವಾದ ಒಂದು ಎಸ್ಕೇಪ್ ಡಿಫೆನ್ಸ್ ನಲ್ಲೂ ಕೂಡ ಈ ರೀತಿಯಾಗಿ ತಪ್ಪಿಸಿಕೊಳ್ಳಬಹುದು ಅಂತ ಭರತ್ ಅವರನ್ನ ನೋಡಿದ್ರೆ ಅನಿಸ್ತಾ ಇದ್ದ. ಉದಯ್ ಈ ಆಟಗಾರ ನೋಡುವ ಮಳಲಿ ಮೂಲದ ಆಟಗಾರ ಉದಯ್ ಈ ಒಂದು ಸಂದರ್ಭದಲ್ಲಿ ಎಂಟಿ ರೈಟ್ ನೊಂದಿಗೆ ವಾಪಸ್ ಆದ್ರು. ದರ್ಶನ್ ಬಲಿಷ್ಠವಾದ ಆಟಗಾರ, ಕಬಡ್ಡಿಗೆ ಹೇಳಿ ಮಾಡಿದಂತ ಒಂದು ದೇಹ ದಾಢ್ಯತೆಯನ್ನು ಹೊಂದಿರುವಂತಹ ಆಟಗಾರ. ಸಿದ್ದಾಪುರ ತಾಲೂಕಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ತನ್ನದೇ ಆದ ಒಂದಿಷ್ಟು ವೈಯಕ್ತಿಕ ಸಾಧನೆಯೊಂದಿಗೆ ಐಗೋಡ್ ತಂಡದ ಸ್ಟಾರ್ ಆಟಗಾರರಾಗಿ ಗುರುತಿಸಿಕೊಳ್ತಾ ಇರುವಂತಹ ಆಟಗಾರ. ಈ ಸಂದರ್ಭದಲ್ಲಿ ಶ್ರೀರಾಮದೂತ ಬಜರಂಗಿ ಸಾಗರ ತಂಡದ ಪರವಾಗಿ ಕೂಡ ಬಹಳ ಅದ್ಭುತವಾದ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ರಕ್ಷಿತ್ ಈ ಆಟಗಾರ ನಡುವೆ ಈ ಬಾರಿ ಪ್ರಯತ್ನವಾದ ಸಂದರ್ಭದಲ್ಲಿ ಪವನ್, ಭರತ್ ಹಾಗೆ ಗಣೇಶ್ ಜೊತೆಯಲ್ಲಿ ದರ್ಶನ್ ಅವರ ಅದ್ಭುತವಾದ ಒಂದು ಸಪೋರ್ಟ್ ಅನ್ನು ಇಲ್ಲಿ ಗಮನಿಸಿಕೊಳ್ಬೇಕು. ಹಿಡಿತದಲ್ಲಿ ಯಾವ ರೀತಿ ಒಂದು ಪರಸ್ಪರ ಹೊಂದಾಣಿಕೆಯ ಟ್ಯಾಕಲ್. ಮತ್ತೆ ರೈಟ್ ನಲ್ಲಿ ಉದಯ್ ಗೌಡ ಉತ್ತಮವಾದ ದಾಳಿ. ಫಸ್ಟ್ ಔಟ್, ಸೆಕೆಂಡ್ ಟೈಮ್ ಔಟ್. ಶ್ರೀ ರಾಮದೂತ ಬಜರಂಗಿ ಸಾಗರ. ಈ ಸಂದರ್ಭದಲ್ಲಿ ಸ್ಕೋರ್ 12-2, 12-2 ಇನ್ ಫೇವರ್ ಆಫ್ ಶ್ರೀ ರಾಮದೂತ ಬಜರಂಗಿ ಸಾಗರ. ಹನ್ನೆರಡು 2 ರೈಟ್ ನಲ್ಲಿ ನಿಖಿಲ್ ಸ್ಥಳೀಯ ಹೆಮ್ಮೆಯ ಪ್ರತಿಭೆ. 7 ಆಟಗಾರ ನೋಡಿದ ಐದು ಆಟಗಾರ ನೋಡಿದ 12-3 ಪಂದ್ಯ. 12-3 ಇನ್ ಫೇವರ್ ಆಫ್ ಶ್ರೀ ರಾಮದೂತ ಬಜರಂಗಿ ಸಾಗರ. ರೈಟ್ ನಲ್ಲಿ ಅನೀಸ್. ಮುಂದಿನ ಪಂದ್ಯಕ್ಕಾಗಿ ಜೇಮ್ಸ್ ಬಾಯ್ಸ್ ವರ್ಸಸ್ ಶ್ರೀ ಯಕ್ಷಿ ಚೌಡೇಶ್ವರಿ ಹೊನ್ನಾವರ. ಎರಡು ತಂಡದ ನಾಯಕರೇ ನಿಮಗಿದು ದ್ವಿತೀಯ ಕರೆ. ರೈಟ್ ನಲ್ಲಿ ಅನೀಸ್ ಅನುಭವಿ ಆಟಗಾರ, ಹೇರೂರಿನ
ಆಟಗಾರ ಈ ಒಂದು ಸಂದರ್ಭದಲ್ಲಿ ಬೊಮ್ಮೇಶ್ವರ ವಾರಿಯರ್ಸ್ ತಂಡದ ಪರವಾಗಿ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ರೈಟ್ ನಲ್ಲಿ ದರ್ಶನ್, ಐವರ ನಡುವೆ ಬೋನಸ್ ಇಲ್ಲದ ಸಂದರ್ಭ. ರೈಟ್ ಕಾರ್ನರ್ನಲ್ಲಿ ಅನೀಸ್, ಲೆಫ್ಟ್ ಕಾರ್ನರ್ನಲ್ಲಿ ಕೌಶ್. ಅನೀಸ್ 6 ಆಟಗಾರರ ನಡುವೆ ಕಾದ್ ನೋಡೋಣ. ಬೋನಸ್ ಅಂಕ ಬೊಮ್ಮೇಶ್ವರ ವಾರಿಯರ್ಸ್ ತಂಡಕ್ಕೆ. ಥರ್ಡ್ ರೈಟ್, 2 or die. ಮಾಡುವಿಲ್ಲವೇ ಬಡಿ ದಾಳಿಯಲ್ಲಿ ಪವರ್. ಶ್ರೀರಾಮದೂತ ಬಜರಂಗಿ ಸಾಗರ ತಂಡದ ಈ ಆಟಗಾರ ನೀತಿಯವರಿಂದ ಒಂದು ಮಿಸ್ಟೇಕ್. ರೈಟ್ ಇನ್ ಜಾಗದಿಂದ ಟ್ಯಾಕಲ್ ಮಾಡುವಂತ ಪ್ರಯತ್ನ ಮತ್ತು ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯವಾಗ್ತಾ ಇದ್ದ ಹಾಫ್ ಟೈಮ್ ಸ್ಕೋರ್. ದಾರಿ ಗಣೇಶ್ ಅವರಿಂದ ಒಂದು ಬೇಡವಾದ ಹಿಡಿತ. 13-5 ರೈಟ್ ನಲ್ಲಿ ಉದಯ್. ಈ ಒಂದು ಕಬಡ್ಡಿ ಪಂದ್ಯಾವಳಿಯಲ್ಲಿ ಬೆಸ್ಟ್ ರೈಡರ್, ಬೆಸ್ಟ್ ಡಿಫೆಂಡರ್ ಹಾಗೆ ಬೆಸ್ಟ್ ಆಲ್ರೌಂಡರ್ಗೆ ಖಡ್ಗವನ್ನ ಆಯೋಜಿಸಲಾಗಿದೆ. ಈ ಒಂದು ಖಡ್ಗವನ್ನ ಪ್ರಾಯೋಜಿಸಿರುವಂತವರು ಶಿವರಾಜ್ ಎಲ್ ನಾಯ್ಕ್, ವಿನಯ್ ರಾಮಚಂದ್ರ ನಾಯ್ಕ್, ವಸಂತ್ ಎಂ ಮಡಿವಾಳ್. ಟೆಕ್ನಿಕಲ್ ಪಾಯಿಂಟ್ ಬೊಮ್ಮೇಶ್ವರ ವಾರಿಯರ್ಸ್ ತಂಡಕ್ಕೆ. ಹಾಗೆ ಈ ಒಂದು ಪಂದ್ಯಾವಳಿಯಲ್ಲಿ ಬೆಸ್ಟ್ ರೈಡರ್ ಹಾಗೆ ಬೆಸ್ಟ್ ಡಿಫೆಂಡರ್ ಹಾಗೆ ಬೆಸ್ಟ್ ಆಲ್ರೌಂಡರ್ಗೆ ವೈಯಕ್ತಿಕವಾಗಿ 3,000 ರೂಪಾಯಿಗಳ ಬಹುಮಾನವನ್ನು ಶ್ರೀಯುತ ಉಪೇಂದ್ರ ಪೈ ಉದ್ಯಮಿಗಳು ಶಿರಸಿ ಇವರು ನೀಡಿರುತ್ತಾರೆ. ಅವರು ಆಚಕರ್ ನೋಡಿದ 13-6 in favor of ಶ್ರೀರಾಮದೂತ ಬಜರಂಗಿ ಸಾಗರ. ಕೌಶಿ ಏಕಾಂಗಿಯಾಗಿ ಟ್ಯಾಕಲ್ ಮಾಡುವಂತ ಪ್ರಯತ್ನ. ಅದ್ಭುತವಾದ ಹಿಡಿತ ಗಣೇಶ್ ಅವರಿಂದ ಬಂದಂತಹ ಒಂದು ಉತ್ತಮವಾದ ಫಾಲೋ. ಹರೀಶ್ ಅವರನ್ನ ಬಂಧಿಸುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಹದಿನೈದು 6 ಈ ಪಂದ್ಯದಲ್ಲಿ ಈ ಬಾರಿ ಉತ್ತಮವಾದ ಹಿಡಿತ. ಸ್ಟ್ರಗಲ್ ಕೂಡ ಇನ್ನು ನಡೀತಾ ಇದೆ, ಆದ್ರೆ ವಿಸಿಲ್ ಬಂದಿದೆ ತೀರ್ಪುಗಾರರಿಂದ. ಗಣೇಶ್ ಹಾಗೂ ಗಡಪ ಅವರಿಂದ ಬಂದಂತಹ ಉತ್ತಮವಾದ ಒಂದು ಹಿಡಿತ. ರಕ್ಷಿತ್ ಹದಿನೈದು 15-8 in favor of ಶ್ರೀರಾಮದೂತ ಬಜರಂಗಿ ಸಾಗರ.
ಸಂಜಯ್ ಹಾಗೆ ರವಿ ಕೌಂಟ್ರ್ ಅವರು ಜೇಮ್ಸ್ ಬಾಯ್ಸ್ ತಂಡದ ಆಟಗಾರರು ನಿಮ್ಮನ್ನ ಕರೀತಾ ಇದ್ದಾರೆ. ಆದಷ್ಟು ಬೇಗ ತಮ್ಮ ತಂಡವನ್ನು ಸೇರ್ಕೊಳ್ಳಿ. 15-8 ಶ್ರೀರಾಮದೂತ ಬಜರಂಗಿ ಸಾಗರ ತಂಡದ ಪರವಾಗಿ 15-8 ಇನ್ ಫೇವರ್ ಆಫ್ ಸಾಗರ. ಸೆಕೆಂಡ್ ಆಫ್ ಫಸ್ಟ್ ಟೈಮ್ ಔಟ್ ಭುವನೇಶ್ವರ ವಾರಿಯರ್ಸ್. ರೈಟ್ ನಲ್ಲಿ ರಕ್ಷಿತ್ ಅವರು ಆಟಗಾರರ ನಡುವೆ ನೀಲಕಾಯ್ದ ಆಟಗಾರ ಸಾಕಷ್ಟು ಒಳನುಗ್ಗಿ ಅಂಕಕ್ಕಾಗಿ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಉತ್ತಮವಾದ ಹಿಡಿತ, ಅದ್ಭುತವಾದ ಒಂದು ಫಾಲೋ. ಭರತ್, ಪವನ್ ಹಾಗೆ ದರ್ಶನ್ ಜೊತೆಯಲ್ಲಿ ಸಹ ಆಟಗಾರ ಅದ್ಭುತವಾದ ಒಂದು ಸಪೋರ್ಟ್ ಅನ್ನು ಇಲ್ಲಿ ಗಮನಿಸಿಕೊಳ್ಳಬಹುದಾಗಿದೆ. 16-8 16-8 ಇನ್ ಫೇವರ್ ಆಫ್ ಶ್ರೀರಾಮದೂತ ಬಜರಂಗಿ ಸಾಗರ. 8 ಅಂಕದ ಮುನ್ನಡೆಯಲ್ಲಿರುವಂತಹ ಸಾಗರ ತಂಡ ಮುಂದಿನ ಪಂದ್ಯಕ್ಕಾಗಿ ಜೇಮ್ಸ್ ಬಾಯ್ಸ್ ವರ್ಸಸ್ ಶ್ರೀ ಯಕ್ಷ ಚೌಡೇಶ್ವರಿ ಹೊನ್ನಾವರ ಎರಡು ತಂಡದ ನಾಯಕರಾಗಿ ಬೇಗ ಸಿದ್ಧರಾಗಿ. ಜೇಮ್ಸ್ ಬಾಯ್ಸ್ ತಂಡದ ರವಿ ಕೌಂಟ್ರ್ ಹಾಗೆ ಸಂಜಯ್ ಎಲ್ಲಿದ್ರು ತಮ್ಮ ತಂಡದ ಆಟಗಾರರನ್ನ ಸೇರ್ಕೊಳ್ಳಿ. ರೈಟ್ ಅಲ್ಲಿ ಭುವನೇಶ್ವರ ವಾರಿಯರ್ಸ್ ತಂಡದ ಯುವ ದಾಳಿಗಾರ. ಎರಡು ತಂಡದ ನಾಯಕರ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 16-8 ಅಂಕ ಇದೆ. ಥರ್ಡ್ ರೈಟ್, ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಡಿಸೈಡ್ ರೈಟ್ ಅಲ್ಲಿ ದರ್ಶನ್. 3 ಆಟಗಾರರ ನಡುವೆ ಕಾದು ನೋಡೋಣ. ಸೂಪರ್ ಕಲವನಾಗಿದ್ದಂತ ಸಂದರ್ಭ. ಈ ಸಂದರ್ಭದಲ್ಲಿ ಸ್ಕೋರ್ 18-8 18-8 ಇನ್ ಫೇವರ್ ಆಫ್ ಶ್ರೀರಾಮದೂತ ಬಜರಂಗಿ ಸಾಗರ ತಂಡದ ಪರವಾಗಿ. ರೈಟ್ ಅಲ್ಲಿ ಭುವನೇಶ್ವರ ವಾರಿಯರ್ಸ್ ತಂಡದ ಯುವ ಪ್ರತಿಭೆ ಸಂತೋಷ್. ಸಂದೇಶ್ ಉತ್ತಮವಾದ ದಾಳಿ. ಕೊನೆಯ ಹಂತದಲ್ಲಿ ಅಂಕದಲ್ಲಿ ಪಡ್ಕೊಂಡು ನಿಖಿಲ್ ಅವರನ್ನ ತಮ್ಮ ತಂಡಕ್ಕೆ ವಾಪಸ್ ಹಾಕಿ ಮಾಡಿಕೊಂಡಿದ್ದಾರೆ. ಎರಡು ತಂಡದ ನಾಯಕರ ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಲಾಸ್ಟ್ 4 minutes to go. 18-9 ರಾಮದೂತ ಬಜರಂಗಿ ಸಾಗರ ತಂಡದ ಪರವಾಗಿ ಸೂಪರ್ ಟೆಕಲ್ ಆಗಿರುವಂತಹ ಸಂದರ್ಭ. ಉದಯಗೌಡ ಬೋನಸ್ ಅಂಕ ಭುವನೇಶ್ವರ ವಾರಿಯರ್ಸ್ ತಂಡಕ್ಕೆ. 18-10 18-10 ಇನ್ ಫೇವರ್ ಆಫ್ ಶ್ರೀರಾಮದೂತ ಬಜರಂಗಿ ಸಾಗರ ತಂಡದ ಪರವಾಗಿ ಸೂಪರ್ ಟೆಕಲ್ ಆಗಿದೆ. ದರ್ಶನ್, ಲಾಸ್ಟ್ 3 minutes to go. ಉತ್ತಮವಾದ ರೈಡ್. ನಿಖಿಲ್ 19-10 19-10 in favor of
ಶ್ರೀ ರಾಮದೂತ ಬಜರಂಗಿ ಸಾಗರ. ನಿಖಿಲ್ ಜಂಪ್ ಏನೋ ಹೊಡೆದ್ರ ಅದ್ಭುತವಾದ ಹಿಡಿತ. 1+2 3 ಪಾಯಿಂಟ್ ಶ್ರೀ ರಾಮದೂತ ಬಜರಂಗಿ ಸಾಗರ. ಹಾಗೆ ಒಂದು ಬೋನಸ್ ಅಂಕ ಬೊಮ್ಮನೇಶ್ವರ ವಾರಿಯರ್ಸ್ ತಂಡಕ್ಕೆ. (22-11) in favor of ಬಜರಂಗಿ ಸಾಗರ. ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 22-11. (22-11) ಪಂದ್ಯ. ದೊಡ್ಡ ಕೇಳ ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. आखिरी मिनट का खेल अभी बाकी है. दर्शक ಶ್ರೀ ರಾಮದೂತ ಬಜರಂಗಿ ಸಾಗರ ತಂಡದ ಪ್ರಮುಖ ಆಟಗಾರ ಯಾವುದೇ ಅಂಕ ಇಲ್ಲ. ಇಪ್ಪತ್ತೆರಡು 11 ಪಂದ್ಯ ಸಾಗಿ ಬರ್ತಾ ಇದ್ದ 7 ಆಟಗಾರರ ನಡುವೆ ಬಾರಿ ಏಕಾಂಗಿಯಾಗಿ ಬಂಧಿಸುವಂತ ಪ್ರಯತ್ನ. 1 ಅಂಕದ ಸೇರ್ಪಡೆ ಆಗ್ತಾ ಇದ್ದ. ಥರ್ಡ್ ರೈಟ್ ಡೂ ಆರ್ ಡೈ, ಮಾಡು ಇಲ್ಲವೇ ಮಾಡಿ. ಡಿಸೈಡ್ ರೈಟ್ ಅಲ್ಲಿ ಜೀವ, ಉತ್ತಮವಾದ ರೈಟ್ ಜೀವನ ಬರೆದ. ಇದರೊಂದಿಗೆ ಈ ಪಂದ್ಯದಲ್ಲಿ ಶ್ರೀ ರಾಮದೂತ